ಏನೀಗ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಏನು ಚಪ್ಪಲಿ ಎಸೆದ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ 9 ಜನರನ್ನ ಬಂಧಿಸಿರತಕ್ಕದ್ದು, ಅದರಲ್ಲಿ ವಿಶೇಷವಾಗಿ JDS ಕಾರ್ಯಕರ್ತರನ್ನ ಬಂಧಿಸಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಜೈಲಿಗೆ ಭೇಟಿ ಕೊಟ್ಟು ನಂತರ ಅವ್ರ ಕುಟುಂಬಗಳಿಗೆ ಭೇಟಿ ಕೊಟ್ಟು ಸಾಂತ್ವನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನ್ ಹೇಳ್ತಾ ಕೇಳ್ಕೊಂಬರೋಣ. ಸರ್, ಈಗ ತಾವು ಇಲ್ಲಿಗೆ ಭೇಟಿ ಕೊಟ್ರಿ, ಏನು ಮೊದಲನೇದಾಗಿ ಮೆಸೇಜ್ ಹೇಳ್ತೀರಾ ಸರ್? ನಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಅಖಿಲ್ ರೆಡ್ಡಿ ಅವರು ಹಲವಾರು ವರ್ಷಗಳಿಂದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನು ಗುರುತಿಸಿ ಪಕ್ಷ ಅವರಿಗೆ ಸ್ಥಾನಮಾನ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿದೆ. ಇಲ್ಲಿವರೆಗೂ ತಾವೆಲ್ಲ ನೋಡಿರ್ಬೋದು, ಅವನು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಮಾಡದಂತ ಸಂದರ್ಭದಲ್ಲಿ ಯಾರನ್ನು ಕೂಡ ತೇಜವಧೆ ಮಾಡ್ತಕ್ಕಂಥದ್ದಾಗ್ಲಿ ನಿಂದಿಸ್ತಕ್ಕಂಥ ಪ್ರಯತ್ನಗಳು ಅವನ ಕಡೆಯಿಂದ ಇಲ್ಲಿವರೆಗೂ ಆಗಿಲ್ಲ. ಅವನ ವಿಡಿಯೋಗಳು ನೀವೇ ನೋಡ್ಬೋದು. ಅದು ವಿಷಯಾಧಾರಿತವಾದಂಥ ಒಂದು ವಿಚಾರಗಳನ್ನ ಮಂಡಿಸಿರ್ತಕ್ಕಂಥ ಹುಡುಗ. ಒಟ್ಟಾರೆಯಾಗಿ ಒಂದು ಒಳ್ಳೆ ಸಂಸ್ಕಾರದಿಂದ ಬರ್ತಕ್ಕಂಥವನು, ಒಳ್ಳೆ ಹಿನ್ನೆಲೆಯಿಂದ ಬರ್ತಕ್ಕಂಥವನು. ಅವರ ಇಡೀ ಕುಟುಂಬ ಇವತ್ತು ನಾವಿಲ್ಲಿ ಕೂತಿದ್ದೀವಿ. 25 ಎಕರೆ ತೋಟ ಇಟ್ಕೊಂಡು ಒಂದು ರೈತ ಹಿನ್ನೆಲೆ ಎಲ್ಲ ಬರ್ತಾ ಇರ್ತಕ್ಕಂಥ ಒಂದು ಅಖಿಲ್ ರೆಡ್ಡಿ ಅವರ ತಮ್ಮ, ಅವರ ಮನೆಯವರು, ಮಕ್ಕಳು ಮತ್ತೆ ಅವರ ಅಣ್ಣ ಎಲ್ಲರೂ ಕೂಡ ಇವತ್ತು ಇಲ್ಲಿ ಕೂತಿದ್ದಾರೆ. ಎಲ್ಲರಿಗೂ ಸ್ವಾಭಾವಿಕವಾಗಿ ಈಗ ಈ ಒಂದು ಘಟನೆನಲ್ಲಿ ಹುಡುಗ ಒಳಗಡೆ ಇದಾನಲ್ಲ ಅನ್ನೋದು ಅವರ ಮನಸ್ಸಿನಲ್ಲಿ ಒಂದಷ್ಟು ಭಯ ಸೃಷ್ಟಿಯಾಗಿರ್ತಕ್ಕಂಥದ್ದು ಸತ್ಯ, ಸರ್ವೇ ಸಾಮಾನ್ಯ. ಯಾಕೆಂದ್ರೆ ನಾನು ಈಗ ತಾನೇ ಹೇಳ್ದಂಗೆ ಇವ್ರು ಯಾರು ಕೂಡ ಜೈಲು ವಾತಾವರಣವನ್ನ ನೋಡಿರ್ತಕ್ಕಂಥವ್ರಲ್ಲ, ಅಂತ ಕೆಲಸನೂ ಕೂಡ ಮಾಡ್ತಕ್ಕಂಥ ಹುಡುಗರುಗಳಲ್ಲ. ಸ್ವಾಭಾವಿಕವಾಗಿ ಅವರ ಮನೆಯವ್ರ ಮೇಲೆ, ಅವರ ಮಕ್ಕಳನ್ನು ಕೂಡ ಈಗ ನೋಡಿ 6ನೇ ಕ್ಲಾಸ್ ಹುಡುಗ ಅಂತಾರೆ. ಆಮೇಲೆ ಒಂದ್ ರೀತಿ ಮಾನಸಿಕವಾಗಿ ಒಂದು ಒತ್ತಡ ಆಗಿದೆ. ಆದ್ರೆ ನಾವೆಲ್ಲ ಧೈರ್ಯ ತುಂಬಲಿಕ್ಕೆ ಬಂದಿದ್ದೇವೆ. ಪಕ್ಷದ ಕಾರ್ಯಕರ್ತರಿಗೆ ಈ ರೀತಿ ಆದಂತ ಸಂದರ್ಭದಲ್ಲಿ ನಮ್ಮ ಮೊದಲನೇ ಆದ್ಯತೆ ಕರ್ತವ್ಯ ನಾವೆಲ್ಲ ಅರ್ತು ಬಂದಿದ್ದೇವೆ, ಧೈರ್ಯ ತುಂಬಿಸಿದ್ದೇವೆ. ಒಟ್ಟಾರೆಯಾಗಿ 9 ಜನ ಇವತ್ತು ಈ ಒಂದು ಪ್ರಕರಣದಲ್ಲಿ ಅವ್ರ ಮೇಲೆ ಇಲ್ಸಲ್ದಿರ FIR ಹಾಕೊಂಡು ಸುಮೋಟೋ ಕೇಸ್ನ ದಾಖಲೆ ಮಾಡ್ಕೊಂಡು ಹೆಚ್ಚು ಕಮ್ಮಿ 100-150 ಜನದ ಮೇಲೆ ಮಾಡಿದ್ದಾರೆ. ಈಗ 9 ಜನನ್ನ ಒಳಗಡೆ ಬಂಧನದಲ್ಲಿ ಇಟ್ಟಿದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಮಾತಾಡ್ಸ್ಕೊಂಡ್ ಬಂದಿದ್ದೇವೆ. ಈ ಭಾಗದ ಶಾಸಕರು ನಮ್ಮ ಶಿಲ್ಗಟ್ಟಿ ರವಿಯಣ್ಣ ಅವರು ಇದ್ದಾರೆ, ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು ಇದ್ದಾರೆ. ನಾವೆಲ್ಲ ಹೋಗಿ ಧೈರ್ಯ ತುಂಬಿದ್ದೇವೆ, ಅವ್ರ ಜೊತೆ ನಿಂತ್ಕೋತೇವೆ. ಸರ್, ಈಗ ಶಾಸಕ ಪ್ರದೀಪ್ ಈಶ್ವರ್ ನಡೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋ ಕಮೆಂಟ್ಸ್. ಸರ್, ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಜಿಲ್ಲೆಯಲ್ಲಿ ಒಂದು ರಾಜಕೀಯ ಒಂದು ಕೆಸರಚಾಟ ಶುರುವಾಗಿರ್ತಕ್ಕಂಥದ್ದು. ಮತ್ತೆ ಈಗ ಯಾವ ತರ ನೀವು ಒಂದು ಮೆಸೇಜ್ ಕೊಡ್ತೀರಾ ಸರ್ ಸೊಸೈಟಿ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ಷೇತ್ರದ ಜನತೆ ಅತ್ಯಂತ ಪ್ರಜ್ಞಾವಂತರು, ವಿದ್ಯಾವಂತರು, ಬುದ್ಧಿಶಕ್ತಿ ಇರ್ತಕ್ಕಂಥವ್ರು. ಎಲ್ಲಾ ವಿಚಾರವನ್ನ ಅಳೆದು ಸುರಿದು ಸೂಕ್ತ ಸಮಯದಲ್ಲಿ ಒಳ್ಳೆ ನಿರ್ಧಾರ ತಗೊಳ್ತಕ್ಕಂಥ ಸಂಸ್ಕೃತಿ ಇರ್ತಕ್ಕಂಥ ಜನ. ಈಗ ಒಬ್ಬ ಜನಪ್ರತಿನಿಧಿ ಆದವನು ಜನರ ಜೊತೆನಲ್ಲಿ ಯಾವ ರೀತಿ ಬೆರಿಬೇಕು, ಯಾವ ರೀತಿ ತಾಳ್ಮೆಯಿಂದ ಇರ್ಬೇಕು, ಸಾರ್ವಜನಿಕ ಬದುಕಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕ್ಷೇತ್ರದ ಜನತೆಗೆ ತಗ್ಗಿ ಬಗ್ಗಿ ಗೌರವಿತವಾಗಿ ಒಬ್ಬ ಸಂಭಾವಿತನಾಗಿ ನಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಜನಪ್ರತಿನಿಧಿ ಕರ್ತವ್ಯ ಹೌದು ಕೂಡ. ಆದ್ರೆ ಒಂದು ನಾನು ಇಷ್ಟೇ ಇಲ್ಲಿ ಹೇಳ್ತಕ್ಕಂಥದ್ದು, 2028ರ ವಿಧಾನಸಭಾ ಚುನಾವಣೆ ಬಹಳ ದೂರ ಇಲ್ಲ. ಇನ್ನೇನು 1.5-2 ವರ್ಷದಲ್ಲಿ ಕಣ್ಮುಚ್ಚಿ ಕಣ್ತೆರಿ ಅಷ್ಟರಲ್ಲಿ ಚುನಾವಣೆ ಎದುರು ನೋಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಜನ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಕಳೆದ 2 ದಿನದಿಂದ ಯಾರು ಈ ವಿಚಾರವನ್ನ ಪ್ರಚೋದನೆಯನ್ನ ಮಾಡಿ ನಮ್ಮ ನಾಯಕರ ಬಗ್ಗೆ ಯಾವ ರೀತಿ ಅತ್ಯಂತ ತುಚ್ಛವಾಗಿ ಮಾತಾಡಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳು ಇಡೀ ರಾಜ್ಯ ನೋಡಿದೆ. ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬಹಳ ಜನ ಏನು ಯಾರು ಜನತಾದಳ ಅಭಿಮಾನ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಈ ಘಟನೆ ಬಗ್ಗೆ ಅವ್ರದೇ ಆದಂತ ರೀತಿನಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಾಗಾಗಿ ಕ್ಷೇತ್ರದ ಜನತೆ ಎಲ್ಲವನ್ನ ನೋಡ್ತಾ ಇದ್ದಾರೆ. 28ಕ್ಕೆ ಸೂಕ್ತವಾದಂತ ತೀರ್ಮಾನ ತಗೋತಾರೆ. ಒಟ್ನಲ್ಲಿ ಸಭ್ಯಸ್ಥರಿಗೆ, ಗೌರವಸ್ಥರಿಗೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ಮಣೆ ಹಾಕಿ ಅವಕಾಶ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿದ್ದೀನಿ. ಘಟನೆ ಬಗ್ಗೆ ನಂತರ ಏನಾದ್ರು ಹೋರಾಟಗಳು ನಡೀತದೆ? ಏನ್ ಹೋರಾಟ ಮಾಡ್ತೀರಿ? ಕಾರ್ಯಕರ್ತರಿಗೆ ಒಂದು ಸಂದೇಶ. ಕಾರ್ಯಕರ್ತರ ಜೊತೆನಲ್ಲಿ ಸದಾ ಕಾಲ, ಯಾಕಂದ್ರೆ ಇದು ಕಾರ್ಯಕರ್ತರ ಪಕ್ಷ. ನಾವು ಕೇವಲ ಯಾವ್ದೋ ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣಕ್ಕೆ ಸೀಮಿತವಾಗಿ ಹೇಳ್ತಕ್ಕಂಥ ಹೇಳಿಕೆಗಳಲ್ಲ. ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ, ಯಾವ ಕ್ಷೇತ್ರದಲ್ಲಿ ಅಪಮಾನ ಆಗಿ, ಅವಮಾನ ಆಗಿ, ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತರ ಜೊತೆ ಇರ್ತಾನೆ. ಥ್ಯಾಂಕ್ ಯು.
ಏನು ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಗಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.